ಯುಗಾದಿ ಸೀರೀಸ್ನ 3ನೇ ವಿಡಿಯೋದಲ್ಲಿ ಈ ಹಬ್ಬದ ಊಟದ ರುಚಿ ಹೆಚ್ಚೋ ಅಂತ ಕಾಳ್ಗೊಜ್ಜು ಹೇಗೆ ಮಾಡೋದಂತ ನೋಡೋಣ. ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಒಂದು ಕುಕ್ಕರ್ಗೆ ನೆನೆಸಿರೋ ಅಂಥ ಕಡಲೆಕಾಳು 1 ಕಪ್ ಅಷ್ಟು ತೊಗೊಂಡಿದ್ದೀನಿ. ಇದ್ರ ಜೊತೆ 3/4 ಕಪ್ ಅಷ್ಟು ಹುರುಳಿಕಾಯಿ ಮತ್ತು 1 ಕಪ್ ನೀರು ಹಾಕೋತಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 2 ವಿಷಲ್ ಕೂಗಿಸ್ಕೋಬೇಕು. ಅದಾಗೋಷ್ಟರಲ್ಲಿ ನಾವಿಲ್ಲಿ ಮಿಕ್ಸರ್ ಜಾರ್ಗೆ 1 ಕಪ್ ತೆಂಗಿನ ತುರಿ, ಶುಂಠಿ ಬೆಳ್ಳುಳ್ಳಿ, ಚಕ್ಕೆ ಲವಂಗ, 1 ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪು, 2 ಟೊಮೆಟೊ ಮತ್ತೊಂದು ಅರ್ಧ ಲೋಟ ನೀರು ಹಾಕೊಂಡು ಇದನ್ನ ರುಬ್ಕೋಬೇಕು. ಇದು ಈ ಥರ ಪೇಸ್ಟ್ ಆದಮೇಲೆ ಇದಕ್ಕೆ 2 ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ನ ಹಾಕೊತಿದ್ದೀನಿ. ಇದು ಮನೇಲೇ ಮಾಡಿರೋ ಸಾಂಬಾರ್ ಪೌಡರ್. ಈಗ ರುಬ್ಬಾದ್ಮೇಲೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ, ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಬಣ್ಣ ಬದಲಾದ್ಮೇಲೆ ಇದಕ್ಕೆ 1 ರಿಂದ 2 ಮೀಡಿಯಂ ಸೈಜ್ ಆಲೂಗಡ್ಡೆನ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಇದನ್ನು ಕೂಡ ನೀವು ಒಟ್ಟಿಗೆನೆ ಕುಕ್ಕರಲ್ಲೇ ಬೇಯಿಸ್ಕೋಬೋದು. ಇದ್ರ ಜೊತೆ 3 ಮೈಸೂರು ಬದನೆಕಾಯಿನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಈಗ ಬೆಂದಿರೋ ಅಂಥ ಕಡಲೆಕಾಳು ಮತ್ತು ಹುರುಳಿಕಾಯಿ ಇದನ್ನು ಕೂಡ ಇದೇ ಸ್ಟೇಜಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಇದಾದಮೇಲೆ ರುಬ್ಕೊಂಡಿರೋ ಅಂಥ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಕಾಳು ಬೇಯಿಸಿರೋ ಅಂಥ ನೀರಿರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ನೀರು ಸ್ವಲ್ಪ ಜಾಸ್ತಿನೇ ಹಾಕಿ ಸ್ಟಾರ್ಟಿಂಗಲ್ಲಿ, ಯಾಕಂದರೆ ಎಲ್ಲ ತರಕಾರಿ ಬೇಯೋದಕ್ಕೆ ನೀರು ಬೇಕಾಗತ್ತೆ. ಆಮೇಲೆ ಅದು ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಒಂದು 20 ರಿಂದ 25 ನಿಮಿಷ ತಗೊಳತ್ತೆ. ನೋಡಿ, ಈಗ ನೀರೆಲ್ಲ ಕಡಿಮೆ ಆಗಿದೆ, ತರಕಾರಿಗಳು ಕೂಡ ಬೆಂದಿದೆ. ಈಗ ಇದಕ್ಕೆ ಕೊತ್ತಂಬರಿ ಹಾಕೊಂಡ್ರೆ ಈ ರೆಸಿಪಿ ರೆಡಿ ಆಯಿತು. ನೋಡಿದ್ರಲ್ಲ ಎಷ್ಟು ಈಸಿ ಇದೆ ಈ ರೆಸಿಪಿ ಅಂತ. ಈ ಹಬ್ಬಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.